ಸಾಮಾನ್ಯವಾಗಿ ಬೆಳ್ಳಿ ಕಾಲುಗೆಜ್ಜೆಗಳನ್ನು ಕ್ಲೀನ್ ಮಾಡಬೇಕಪ್ಪ ಅಂತಂದ್ರೆ ನಾವು ಜ್ಯುವೆಲ್ರಿ ಶಾಪಿಗೆ ಹೋಗಿ ಕೊಟ್ಟು ಕ್ಲೀನ್ ಮಾಡಿಸ್ಕೊಂಡು ಬರ್ತೀವಿ ನೋಡ್ರಿ. ಯಾವಾಗಲೂ ಪದೇ ಪದೇ ಹೋಗಿ ಕ್ಲೀನ್ ಮಾಡಿಸ್ಕೊಂಡು ಬರೋಕ್ಕೆ ಆಗೋದಿಲ್ಲ. ಸೊ ಅದೇ ರೀತಿ ನಾವು ಮನೆಯಲ್ಲಿ ನಮ್ಮ ಬೆಳ್ಳಿ ಕಾಲುಗೆಜ್ಜೆಗಳನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತೇಳಿ ಈ ಒಂದು ವಿಡಿಯೋದಾಗ ನಾನು ಶೇರ್ ಮಾಡ್ಕೊಂಡಿನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡ್ರಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ? ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡ್ರಿ. ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಬರ್ರಿ ಈ ಒಂದು ವಿಡಿಯೋದಾಗ ಒಂದು ಒಳ್ಳೆ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಇವಾಗ ನೋಡ್ರಿ, ನಾನು ಬೆಳ್ಳಿ ಕಾಲುಗೆಜ್ಜೆಗಳನ್ನು ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ನಂದು ಮತ್ತು ದಕ್ಷನು ಬೆಳ್ಳಿ ಕಾಲುಗೆಜ್ಜೆ ಇದ್ದು ನೋಡ್ರಿ, ಅದನ್ನು ಕ್ಲೀನ್ ಮಾಡ್ಕೋಬೇಕು. ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಬೇಕಾದ್ರೆ ನನಗೆ ಈ ಒಂದು ಟಿಪ್ಸು ಸಿಕ್ತು. ಸೊ ಅದನ್ನು ನಿಮ್ಮ ಜೊತೆ ಕೂಡ ನನ್ನ ಒಂದು ವ್ಯೂವರ್ಸ್ಗಳಿಗೂ ಕೂಡ ಶೇರ್ ಮಾಡ್ಕೋಬೇಕು ಅಂತೇಳಿ ನಾನಿಲ್ಲಿ ಒಂದು ಪಾತ್ರೆ ಒಳಗೆ ನೀರು ಇಟ್ಕೊಂಡು, ನೀರು ಬಿಸಿ ಆದಮೇಲೆ ಅದಕ್ಕೆ ಟೀ ಪುಡಿನ ಹಾಕ್ಕೊಂಡಿದ್ದೆ ನೋಡ್ರಿ. ಟೀ ಪುಡಿ ಹಾಕಿ ಒಂದು 5 ನಿಮಿಷ ಕುದಿಸ್ಕೊಂಡಿದ್ದಾದ್ಮೇಲೆ ಅದ್ರಾಗ ಇವಾಗ ನಾನು ಅದನ್ನು ಸೋಸ್ಕೊಂಡು ಇವಾಗ ಅದಕ್ಕೆ 1 ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾನ ಯೂಸ್ ಮಾಡತ್ತೀನಿ. ಅಡುಗೆ ಯೂಸ್ ಮಾಡ್ತೀವಲ್ಲ ಆ ಒಂದು ಬೇಕಿಂಗ್ ಸೋಡಾನ ಈ ಒಂದು ಡಿಕಾಕ್ಷನ್ ಒಳಗೆ ಹಾಕ್ಕೊಂಡು ನೋಡ್ರಿ. ಇವಾಗ ಡಿಕಾಕ್ಷನ್ ಒಳಗೆ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದಾದ್ಮೇಲೆ ಇದನ್ನು ನಾವು ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ಒಂದು ಬೆಳ್ಳಿ ಕಾಲುಗೆಜ್ಜೆಗಳು ಏನಿರ್ತಾವೆ ನೋಡ್ರಿ, ಅದನ್ನು ಇವಾಗ ಇದ್ರೊಳಗೆ ಹಾಕಿ ಒಂದು 5 ನಿಮಿಷ ನಾವು ಇದನ್ನು ರೆಸ್ಟ್ ಮಾಡೋಕೆ ಬಿಡಬೇಕಾಗ್ತೈತಿ. ನೋಡ್ತಿರ್ಬೋದು ಎಷ್ಟು ಕೊಳೆ ಆಗ್ಯಾವ ಅಂತೇಳಿ. ಮಾಮೂಲಿ ಒಂದು ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ತಿರ್ತೀವಿ ಅಂದ್ರೂ ಕಪ್ಪಾಗಿರ್ತಾವೆ ನೋಡ್ರಿ. ಸೊ ಹಂಗಾಗಿ ಇದನ್ನು ಯಾವ ರೀತಿ ಒಂದು ಜ್ಯುವೆಲ್ರಿ ಶಾಪ್ ಒಳಗೆ ಯಾವ ರೀತಿ ಕ್ಲೀನ್ ಮಾಡ್ತಾರೆ ಅದೇ ಥರ ಶೈನಿಂಗ್ ಬರಬೇಕು ಅಂತಂದ್ರೆ ಈ ಒಂದು ಟಿಪ್ಸ್ನ ನೀವು ಖಂಡಿತವಾಗ್ಲೂ ಫಾಲೋ ಮಾಡಿರಿ. ಇವಾಗ ನೋಡ್ರಿ ಎಷ್ಟು ಕಪ್ಪಾಗ್ಯಾವ ಅಂಥೇಳಿ. ಎಷ್ಟೇ ಕ್ಲೀನ್ ಮಾಡಿದ್ರೂ ಅದು ಮತ್ತೆ ಕಪ್ ಆಗ್ತಿರ್ತಾವೆ. ಅದರೊಳಗೂ ಇವಾಗ ನಾವು ಮನೆ ಕೆಲಸ ಅಂದರೆ ನಮ್ಮದು ಮನೆ ಕೆಲಸ ನಡೆದದಲ್ಲ, ಸೊ ಈ ಧೂಳು ಹಿಂಗೆ ಧೂಳು ಎಲ್ಲ ತಿರುಗಾಡಿ ಮಾಡಿ ಇನ್ನೂ ಕಪ್ಪಾಗಿಬಿಟ್ಟವು. ಸೊ ಸಿಂಪಲ್ಲಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅನ್ನೋದ್ರಾಗ ಈ ಒಂದು ಟಿಪ್ಸು ನನಗೆ ಭಾಳನೇ ಹೆಲ್ಪ್ ಆಗೈತಿ ನೋಡಿರಿ. ಒಂದು 10 ನಿಮಿಷ ಇದನ್ನು ನಾನು ನೀರೊಳಗೆ ಡಿಪ್ ಮಾಡಿ ಇಟ್ಟಿದ್ದೆ. ಇವಾಗ ಇದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತೇಳಿ ನಿಮ್ಗೆ ಶೇರ್ ಮಾಡ್ಕೋತೀನಿ. ಇವಾಗ ನೋಡ್ತಾ ಇರ್ರಿ ಎಷ್ಟು ಕಪ್ಪಾಗ್ಯಾವ, ಎಷ್ಟು ಕೊಳೆ ಆಗ್ಯಾವ ಅಂಥೇಳಿ. ಇದನ್ನು ಕ್ಲೀನ್ ಮಾಡ್ತಾ ಮಾಡ್ತಾ ಎಷ್ಟು ಅದರೊಳಗಿರುವಂಥ ಕೊಳೆ ಎಲ್ಲ ಬಿಟ್ಕೊತ ಹೋಗ್ತದೆ ಅಂಥೇಳಿ ನೀವು ನಿಮ್ಮ ಕಣ್ಣಾರೆ ನೀವು ನೋಡ್ಬೋದು. ಇವಾಗ ನಾನು ಆ ನೀರೊಳಗೆ ಡಿಪ್ ಮಾಡಿರುವಂಥ ಬೆಳ್ಳಿ ಕಾಲುಗೆಜ್ಜೆಗಳನ್ನು ಹೊರಗೆ ತೆಗ್ದು ನೋಡ್ರಿ. ಒಂದು ಹಳೆ ಬ್ರಷ್ ಇರ್ತದಲ್ಲ, ಹಳೆ ಟೂತ್ ಬ್ರಷ್ನ ತೊಗೊಂಡ್ಬಿಟ್ಟು ಈಗ ಅದ್ರ ಮೇಲೆ ಸ್ಲೋ ಆಗಿ ಈ ರೀತಿ ನಾವು ರಬ್ ಮಾಡಬೇಕಾಗ್ತೈತಿ. ಜಾಸ್ತಿ ಅದನ್ನು ರಬ್ ಮಾಡೋದೇ ಬೇಡ, ಒಂದು ಸಲ ಹಿಂಗೆ ಬ್ರಷ್ ಮಾಡಿದ್ರೆ ಸಾಕು, ಎಲ್ಲ ಕೊಳೆನೂ ಬಿಟ್ಕೊತ ಹೋಗ್ತೈತಿ. ನೀವು ನೋಡ್ತಿರ್ಬೋದು ನಾನು ಬ್ರಷ್ ಮಾಡ್ತಾ ಮಾಡ್ತಾ ಅದು ಎಷ್ಟು ಕೊಳೆ ಬಿಟ್ಕೊತ ಹೋಗ್ತೈತೆ ಅಂಥೇಳಿ. ನೀವು ಪೂರ್ತಿ ವಿಡಿಯೋನ ನೋಡ್ಕೊತೋರಿ. ಎಷ್ಟು ಶೈನಿಂಗಾಗಿ ಬರ್ತಾವೆ, ಎಷ್ಟು ಹೊಸದ್ರಂತೆ, ಈಗೇನೋ ಅಂಗಡಿಯಿಂದ ತಂದಾರೇನಪ್ಪ ಅನ್ನೋ ಥರ ಅಷ್ಟು ಕ್ಲೀನಾಗಿ ಬರ್ತಾವೆ, ಅಷ್ಟು ಕ್ಲೀನಾಗಿ ಆಗ್ತಾವೆ ನೋಡ್ರಿ. ಸೊ ನೀವು ಖಂಡಿತ ಈ ಒಂದು ಟಿಪ್ಸ್ನ ಫಾಲೋ ಮಾಡಿರಿ. ಖಂಡಿತ ಕೂಡ ಈ ಒಂದು ಟಿಪ್ಸ್ ನಿಮ್ಗೆ ಯೂಸ್ ಆಗ್ತೈತಿ. ನಾವು ಬೆಳ್ಳಿ ಕಾಲುಗೆಜ್ಜೆ ಹಾಕ್ಕೊಂಡು ಅದನ್ನು ಕ್ಲೀನ್ ಮಾಡ್ಬೇಕಂತಂದ್ರೆ ಹೊರಗಡೆ ಹೋದ್ರೆ ಒಂದು ಕಾಲುಗೆಜ್ಜೆಗೆ ಕ್ಲೀನ್ ಮಾಡ್ಬೇಕಂದ್ರೆ ಸಾಕಷ್ಟು ದುಡ್ಡು ತೊಗೊತಾರೆ. ಪದೇ ಪದೇ ಹೋಗಿ ಕ್ಲೀನ್ ಮಾಡಿಸ್ಕೊಂಬರಕ್ಕೂ ಆಗಂಗಿಲ್ಲ. ಸೊ ನಾವು ಮನೆಯಲ್ಲೇ ಈ ರೀತಿ ಯಾವುದೇ ಖರ್ಚು ಇರಲಾರ್ದೇ ನಾವು ಇದನ್ನು ಕ್ಲೀನ್ ಮಾಡ್ಕೋಬೋದು ನೋಡ್ರಿ. ನೀವು ನೋಡ್ತಿರ್ಬೋದು ನಾನು ಕೈಯಾಗಿ ಹಿಡ್ಕೊಂಡು ನಾನು ಕ್ಲೀನ್ ಮಾಡೋಕ್ಕಾದ್ರೆ ಎಷ್ಟು ಕೊಳೆ ಬಿಟ್ಕೋಕತ್ತದ ಅಂಥೇಳಿ. ಇದ್ರ ಮೇಲೇ ನೀವು ತಿಳ್ಕೊಂಬಿಡ್ರಿ ಎಷ್ಟು ಕ್ಲೀನ್ ಆಗ್ತಾವ ಅಂಥೇಳಿ. ಈ ಒಂದು ಡಿಕಾಕ್ಷನ್ ಮಾಡಿಕೊಂಡು ಒಂದು 2-3 ದಿನ ನೀವು ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು. ಜಾಸ್ತಿ ದಿನ ಆದ್ರೆ ಸ್ಮೆಲ್ ಬರ್ತೈತಿ. ಸೊ ಹಂಗಾಗಿ ಒಂದು ಸಲಕ್ಕೆ ಇಷ್ಟು ಕ್ಲೀನ್ ಆಗ್ತಾವೆ ನೋಡ್ರಿ. ಜಾಸ್ತಿ ಕಾಲುಗೆಜ್ಜೆ ಇದ್ದು ಅಂದರೆ ಒಂದೇ ಸಲಕ್ಕೆ ಎಲ್ಲ ಕಾಲುಗೆಜ್ಜೆಗಳನ್ನು ನಾವು ಕ್ಲೀನ್ ಮಾಡ್ಕೋಬೋದು. ನೀವು ನೋಡ್ತಿರ್ಬೋದು ಎಷ್ಟು ಡಿಫ್ರೆನ್ಸ್ ಅನ್ಸಕತ್ತದ ಅಂತೇಳಿ, ಎಷ್ಟು ಕೊಳೆನೂ ಬಿಟ್ಕೊಂಡದ ಅಂತೇಳಿ ನೀವು ನೋಡಿರಿ. ಸೊ ಈ ಟಿಪ್ಸು ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಈಗ ನಾನು ಈ ಕಾಲುಗೆಜ್ಜೆ ನಮ್ಮ ದಕ್ಷಂದು ಗೆಜ್ಜಿನ ನಾನು ಕ್ಲೀನ್ ಮಾಡಕತ್ತೀನಿ. ಅಕ್ಕಿ ಅಂತೂ ಹೊರಗೆಲ್ಲ ಆಟ ಆಡ್ತಾಳೆ, ಮಣ್ಣಾಗ ಆಡೋದು, ಉಸುಕ್ನಾಗ ಆಡೋದು. ಮನೆ ಕೆಲಸ ನಡೆದಾದ್ಮೇಲೆ ಪೂರ್ತಿ ಅಕ್ಕಿ ಹೊರಗೆ ಆಟ ಆಡೋದ್ರಾಗ ಫುಲ್ಲು ಹೊಲಸು ಮಾಡ್ಕೊಂಡ್ಬಂದುಬಿಟ್ಟಿರ್ತಾಳೆ. ಸೊ ಆಗಿ ವಾರಕ್ಕಂದು ಕ್ಲೀನ್ ಮಾಡೋಕ್ಕಾಗಂಗಿಲ್ಲ. 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಈ ರೀತಿ ಕ್ಲೀನ್ ಮಾಡ್ತಿರ್ತೀವಿ. ಸೊ ಆದ್ರೂ ಎಷ್ಟು ಕೊಳೆ ಆಗ್ಯದ ಅಂಥೇಳಿ. ಇವಾಗ ನೀವು ನೋಡ್ತಿರ್ಬೋದು ನಾನು ಬ್ರಷ್ ಮಾಡ್ತಾ ಮಾಡ್ತಾ ಎಲ್ಲ ಕೊಳೆ ಹೆಂಗೆ ಬಿಟ್ಕೋಕತ್ತದ ಅಂಥೇಳಿ. ಈ ರೀತಿ ನೀವು ಕೂಡ ನಿಮ್ಮ ಮನೆಯೊಳಗೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರಿ ಅಂತಂದ್ರೆ ಖಂಡಿತ ಕೂಡ ಈ ಒಂದು ಟಿಪ್ಸ್ ನಿಮ್ಗೆ ಯೂಸ್ ಆಗ್ತದೆ ನೋಡಿರಿ. ಇಂತಹ ಇನ್ಫಾರ್ಮೇಷನ್ ಅಂದರೆ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಅವಾಗವಾಗ ನಾನು ಶೇರ್ ಮಾಡ್ತಿರ್ತೀನಿ. ಹಾಗೆ ಡೈಲಿ ಲಾಗ್ ಕೂಡ ಮಾಡ್ತಾಯಿರ್ತೀನಿ. ಸೊ ಖಂಡಿತ ನನ್ನ ಚಾನಲ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡದೆ ನೋಡಕತ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ. ಸೊ ಆವಾಗ ನೀವು ನನ್ನ ವೀಡಿಯೋನ ನೋಡ್ಬೋದು. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿದ್ರಿ ಅಂದರೆ ಅವರಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ ಆಗ್ತೈತಿ.
ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋನ ನೋಡ್ತಾ ಸಪೋರ್ಟ್ ಮಾಡಿರಿ. ಇವಾಗ ನೋಡಿರಿ, ನಾನು ಒಂದು ಚೈನ ತೊಳೆದು ಇಟ್ಟೀನಿ, ಒಂದು ತೊಳೆದೇ ಇರುವಂಥ ಚೈನ ಇಟ್ಟೀನಿ. ಎರಡಕ್ಕೂ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗತ್ತೈತೆ ಅಂತ ಅನ್ಕೋತೀನಿ, ಎಷ್ಟು ಕ್ಲೀನಾಗಿ ಆಗ್ಯಾವ ಅಂಥೇಳಿ. ಇನ್ನು ನಿಮ್ಗೆ ವೀಡಿಯೋದಾಗ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ, ರಿಯಲಾಗಿ ನೋಡಿದ್ರೆ ಫುಲ್ಲು ಕ್ಲೀನ್ ಅಂದ್ರೆ ಕ್ಲೀನ್, ಅಷ್ಟು ಮಸ್ತಾಗೆ ಕೊಳೆ ಎಲ್ಲ ಬಿಟ್ಕೊಂಡಿತ್ತು ನೋಡಿರಿ. ನಿಮ್ಗೆ ಗೊತ್ತಾಗತ್ತದ ಅಂದ್ರೆ ಪ್ಲೇಟಿಗೆಲ್ಲ ಕೊಳೆ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಎಷ್ಟು ಕ್ಲೀನಾಗಿ ಆಗ್ತವೆ ಅಂಥೇಳಿ. ಸೊ ಈ ರೀತಿ ನೀವು ಕೂಡ ನಿಮ್ಮ ಮನೆಯೊಳಗೆ ಕಾಲ್ಗೆಜ್ಜೆಗಳನ್ನು ಈ ರೀತಿ ನೀವು ಕ್ಲೀನ್ ಮಾಡ್ಬೋದು ನೋಡಿರಿ. ಓಕೆ ಫ್ರೆಂಡ್ಸ್, ಇವಾಗ ನೋಡಕತ್ತೀರಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗತ್ತದ ಅಂತೇಳಿ ಅನ್ಕೋತೀನಿ ನಾನು. ನನ್ನ ಮೊದಲು ಕಾಲ್ಗೆಜ್ಜೆ ಎಷ್ಟು ಕೊಳೆಯಾಗಿತ್ತು, ಇವಾಗ ಎಷ್ಟು ಕ್ಲೀನ್ ಆಗ್ಯಾವ ಅಂತೇಳಿ ನೀವು ಕಣ್ಣಾರೆ ನೀವು ನೋಡ್ಬೋದು. ನಿಜವಾಗ್ಲೂ ವಂಡರ್ಫುಲ್ಲಾಗಿ ನನಗೆ ಇದ್ರ ರಿಸಲ್ಟ್ ಸಿಕ್ತು ನೋಡ್ರಿ. ನಿಜ ಅಂದ್ರೆ ನಿಜ, ನನಗೆ ಬೇರೆಯವ್ರ ವಿಡಿಯೋ ನೋಡಿದ್ದೆ, ನಾನು ನೋಡಿಬಿಟ್ಟು ನಾನು ಕ್ಲೀನ್ ಮಾಡಿದ್ದು. ನಾನು ಯಾವಾಗಲೂ ಈ ರೀತಿ ಕ್ಲೀನ್ ಮಾಡ್ತಿರ್ಲಿಲ್ಲ. ಸೊ ಇವತ್ತು ನಾನು ಬೇರೆಯವರ ಒಂದು ವಿಡಿಯೋನ ನೋಡಿಬಿಟ್ಟು ಈ ರೀತಿ ಕ್ಲೀನ್ ಮಾಡಿದಾಗ ನನಗೆ ಒಳ್ಳೆ ಒಂದು ರಿಸಲ್ಟ್ ಸಿಕ್ತು. ಸೊ ಈ ವಿಡಿಯೋ ನಿಮಗೂ ಕೂಡ ಯೂಸ್ ಆಗ್ತದಂತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನೋಡಿರಿ. ಸೊ ಹೆಂಗೆ ಅನ್ನಿಸ್ತು ನೋಡಿರಿ, ಎಷ್ಟು ಕೊಳೆ ಬಿಟ್ಕೋಕತ್ತದ ಅಂಥೇಳಿ. ನಿಮ್ಗೆ ಮೇಲ್ಗಡೆ ಇರೋ ಚೈನ್ ಕ್ಲೀನ್ ತೊಳೆದಿರೋಂಥ ಚೈನು ಮತ್ತು ಕೆಳಗಡೆ ಇರುವಂಥ ಚೈನ ನೋಡಿದ್ರೆ ಡಿಫ್ರೆನ್ಸ್ ಗೊತ್ತಾಗತೈತಿ. ನಿಜವಾಗ್ಲೂ ಹೊರಗಡೆ ಹೋಗಿ ಏನು ಕ್ಲೀನ್ ಮಾಡಿಸ್ಕೊಂಬರ್ತೀವಲ್ಲ ಅದೇ ರೀತಿ ಅಷ್ಟು ಕ್ಲೀನಾಗೆ ಆಗ್ತಾವೆ ನೋಡಿರಿ. ಸೊ ಖಂಡಿತ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ನೀವು ಕೂಡ ಈ ರೀತಿ ಮನೆಯೊಳಗೆ ಬೆಳ್ಳಿ ಕಾಲ್ಗೆಜ್ಜೆಗಳನ್ನ ಕ್ಲೀನ್ ಮಾಡ್ಕೋರಿ. ನಿಮಗೂ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಮತ್ತು ಯಾವ ರೀತಿ ವಿಡಿಯೋ ಬೇಕು ಅಂತೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ಯಾವುದಾದ್ರೂ ಟಿಪ್ಸ್ ಬೇಕಾದರೆ ಕಮೆಂಟ್ ಮಾಡಿ ಹೇಳ್ರಿ, ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಹೇಳ್ರಿ, ಮತ್ತು ಯಾವ ರೀತಿ ಲಾಗ್ ಮಾಡಬೇಕು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಯಾಕಂದರೆ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ನನಗೆ ಬಹಳನೇ ಮುಖ್ಯ ಐತಿ. ಕೆಲವೊಂದು ಸಲ ನಮಗೂ ಐಡಿಯಾ ಸಿಗೋಂಗಿಲ್ಲ ಯಾವ ರೀತಿ ವಿಡಿಯೋ ಮಾಡಬೇಕು ಅಂಥೇಳಿ. ನೀವು ಕೂಡ ಒಂದು ಟಿಪ್ಸ್ನ ಕೊಟ್ರಿ ಅಂತಂದ್ರೆ ನನಗೂ ಕೂಡ ಯೂಸ್ ಆಗ್ತೈತಿ. ಸೊ ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡ್ತಾ ನೋಡ್ತಾ ಹೋಗ್ರಿ. ಪದೇ ಹೇಳ್ತೀವಿ ಅಂತೇಳಿ ಬೇಜಾರು ಮಾಡ್ಕೋಬೇಡ್ರಿ. ಯಾಕಂತಂದ್ರೆ ಲೈಕ್ ಕೊಡದೆ ವಿಡಿಯೋನ ನೋಡ್ತಿರ್ತೀರಿ, ಹಾಗಾಗಿ ಪದೇ ಕೇಳ್ತಿರ್ತೀವಿ. ಸೊ ಖಂಡಿತ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ ಆಗ್ಯದ ಅಂತ ಅನ್ಕೋತೀನಿ. ನೋಡಿರಿ, ಇವಾಗ 2 ಚೈನ್ನು ಕ್ಲೀನಾಗಿ ತೊಳೆದೀನಿ ನಾನು. ಎರಡೂ ಈಗ ಈ ಥರ ಇಲ್ಲಿ ಲಾಕ್ ಮಾಡೋದಿರ್ತದೆ ನೋಡಿರಿ, ಅಲ್ಲಿ ಒಂದು ಸ್ವಲ್ಪ ಕೊಳೆ ಆಗಿರ್ತೈತಿ. ಅಲ್ಲಿನೂ ಕೂಡ ಹಳೆ ಒಂದು ಬ್ರಷ್ ತೊಗೊಂಡು ಕ್ಲೀನಾಗಿ ತೊಳ್ಕೊಂಡ್ರಿ ಅಂತಂದರೆ ಫುಲ್ಲು ಹೊಸದ್ರಂತೆ. ಇವಾಗೇನು ಅಂಗಡಿಯಿಂದ ತಂದಾರೇನಪ್ಪ ಅನ್ನೋ ಥರ ಅಷ್ಟು ಮಸ್ತಾಗೆ ಕ್ಲೀನ್ ಆಗ್ತಾವೆ. ಇದೇ ಥರ ಇವಾಗೇನು ಬೆಳ್ಳಿ ಕಾಲ್ಗೆಜ್ಜೆ ಅಂತ ತೊಳೆದಿನಲ್ಲ, ಈ ಥರ ಸಿಲ್ವರ್ ಒಂದು ಪಾತ್ರೆಗಳೇನಿರ್ತಾವೆ ನೋಡಿರಿ, ಬೆಳ್ಳಿ ಒಂದು ಪಾತ್ರೆಗಳಿರ್ತಾವಲ್ಲ ಮನೆಯೊಳಗೆ,
ಅಂದರೆ ಪೂಜಾ ಸಾಮಾನುಗಳಾಗಲಿ ಆ ರೀತಿ ಏನಿರ್ತಾವೆ ಅದನ್ನು ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನೋದನ್ನು ವಿಡಿಯೋ ಏನಾದರೂ ಬೇಕಾದರೆ ನಾನು ಯಾವಾಗಲೂ ಅದನ್ನು ಕ್ಲೀನ್ ಮಾಡ್ತಿರ್ತೀನಿ. ಸೊ ಆ ಥರ ವಿಡಿಯೋ ಬೇಕು ಅಂತಂದ್ರೆ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ಅದನ್ನು ಕೂಡ ನೆಕ್ಸ್ಟ್ ಒಂದು ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಯಾಕಂತಂದ್ರೆ ನಮ್ಮ ಮನೆಯೊಳಗೆ ಬೆಳ್ಳಿ ದೇವರೇ ಅದ ನೋಡ್ರಿ, ಬೆಳ್ಳಿ ಮೂರ್ತಿಗಳು ಅದಾವು. ಸೊ ಹಂಗಾಗಿ ನಾನು ಅವಾಗವಾಗ ಕ್ಲೀನ್ ಮಾಡ್ತಿರ್ತೀನಿ. ಅದನ್ನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತೇಳಿ ನಿಮ್ಗೆ ನೆಕ್ಸ್ಟ್ ಒಂದು ವಿಡಿಯೋದಾಗ ಶೇರ್ ಮಾಡ್ಕೋತೀನಿ, ಬೇಕು ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಈ ಒಂದು ಟಿಪ್ಸು ಖಂಡಿತ ಎಲ್ರಿಗೂ ಕೂಡ ಯೂಸ್ ಆಗ್ಯದ ಅಂತ ಅನ್ಕೋತೀನಿ. ಯೂಸ್ ಆಗಿತ್ತಂದ್ರೆ ಪ್ಲೀಸ್ ಪದೇ ಪದೇ ಹೇಳಕತ್ತೀನಿ ಅಂತ ಬೇಜಾರು ಮಾಡ್ಕೊಳ್ದೇ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗೋಣಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ರಿಗೂ ಕೂಡ ನಮಸ್ಕಾರ ರೀ.